ನಮಸ್ಕಾರ ಸ್ನೇಹಿತರೆ, ಲೇಬರ್ ಸ್ಕಾಲರ್ಶಿಪ್ ಬಂದಿಲ್ಲ ಅಂತಂದರೆ ಈ ರೀತಿ ಮಾಡಿ ಪಕ್ಕಾ ಬರುತ್ತೆ ನೋಡಿ. ಇದು ನ್ಯೂ ಅಪ್ಡೇಟ್ ಇದೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೂ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವ ಒಂದೊಂದು ಸಣ್ಣ ಮಾಹಿತಿ ಕೂಡ ಇರುತ್ತವೆ, ಅದು ಏನಾಗುತ್ತೆ ನಿಮಗೆ ಅರ್ಥ ಆಗಲ್ಲ ನೋಡಿ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ನೀವು 2022-23 ಅಪ್ಲೈ ಮಾಡಿದ್ದೀರಾ, ಆದರೂ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಬಂದಿಲ್ಲ. ಅದಕ್ಕೆ ಕಾರಣ ಏನು? ನಾವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ತಕ್ಷಣ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ. ಹಾಗಾಗಿ ಯಾರು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ನಿಮಗೇನಾದರೂ ಡೌಟ್ ಬಂತಂದರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ನೋಡಿ. ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟಿಂದ ಒಂದು ಸೂಚನೆಯನ್ನು ಅಪ್ಡೇಟ್ ಮಾಡಿದ್ದಾರೆ, ಆದರೆ ಅದು ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಗೊತ್ತಿಲ್ಲ. ಅದು ಏನದು ಸೂಚನೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತಾ ಹೋಗ್ತೇನೆ ನೋಡಿ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು 2024 ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ ನನ್ನ ಒಂದು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೇನೆ, ಬೇಕಂದರೆ ನೀವು ಹೋಗಿ ಚೆಕ್ಔಟ್ ಮಾಡ್ಕೊಂಡು ಹಾಕ್ಕೋಬೋದು ನೋಡಿ. ನಿಮ್ಮ ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗಿ ಲೇಬರ್ ಕಾರ್ಡ್ ವೆಬ್ಸೈಟ್ ಆದಂತಹ KBOC/WWP ಲಾಗಿನ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ ನೋಡಿ. ಸರ್ಚ್ ಮಾಡಿದ ತಕ್ಷಣ ನಿಮಗೊಂದು ಈ ರೀತಿ ಲಾಗಿನ್ KBOC/WWP ಅಪ್ಲಿಕೇಶನ್ ಕರ್ನಾಟಕ ಅಂತೇಳಿರ್ತದೆ. ಇಲ್ಲಿದೆ ನೋಡಿ, ಕೆಳಗಡೆ ಎರಡನೇ ಆಪ್ಷನ್ನು KBOC/WWP ಅಪ್ಲಿಕೇಶನ್ ಅಂತ ಇದೆಯಲ್ಲ, ಎರಡನೇ ಆಪ್ಷನ್ ಅದನ್ನು ಕ್ಲಿಕ್ ಮಾಡಿ. ಫಸ್ಟ್ನೇ ಆಪ್ಷನ್ ಕ್ಲಿಕ್ ಮಾಡಬೇಡಿ, ಎರಡನೇ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೋಡಿ ನಿಮಗೆ ಕಾರ್ಮಿಕ ಇಲಾಖೆಯ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಫಸ್ಟ್ ಒಂದು ಆಪ್ಷನ್ ಇದೆಯಲ್ಲ, ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪಾಪಪ್ ಓಪನ್ ಆಗುತ್ತೆ ನೋಡಿರಿ. ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಟು ವ್ಯೂ ಎಜುಕೇಷನ್ ಅಸಿಸ್ಟ್ಮೆಂಟ್ ಸ್ಟೇಟಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಎಜುಕೇಷನ್ ಅಸಿಸ್ಟೆನ್ಸ್ ಸ್ಟೇಟಸ್ ಅಂತಂದರೆ ನೀವು ಲಾಸ್ಟ್ ಇಯರ್ ಏನು ಅಪ್ಲೈ ಮಾಡಿರ್ತೀರಲ್ಲ, ಆ ಒಂದು ಅಪ್ಲೈ ಮಾಡಿದಂತಹ ಅಟ್ಲಾಟ್ಮೆಂಟ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಅಂದರೆ ನಿಮಗೆ ಯಾವ ವರ್ಷದ ಸ್ಕಾಲರ್ಶಿಪ್ ಬಂದಿಲ್ಲ, ಆ ಒಂದು ವರ್ಷದ ಸ್ಕಾಲರ್ಶಿಪ್ಪಿನ ಅಪ್ಲಿಕೇಶನ್ ನಂಬರ್ ಏನು ನಿಮ್ಮ ಹತ್ರ ಇರ್ತಲ್ಲ ಅದನ್ನು ಇಲ್ಲಿ ಟೈಪ್ ಮಾಡಿ ನೋಡಿ. ಇಲ್ಲಿ ಈ ರೀತಿ ಟೈಪ್ ಮಾಡಿ, ನಿಮಗೆ ಯಾವ ವರ್ಷದ ಬಂದಿಲ್ಲ ಆ ವರ್ಷದಲ್ಲಿ ಟೈಪ್ ಮಾಡಿ. ಇಲ್ಲಿ ಚೆಕ್ ಅಂತಿದೆಯಲ್ಲ, ಇಲ್ಲಿ ಚೆಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಕೆಳಗಡೆ ನೋಡಿ ಸ್ಟೇಟಸ್ ಏನು ಬಂದಿದೆ, SAT ಸ್ಟೂಡೆಂಟ್ ID has to be updated from the respective jurisdiction labor inspector and kindly visit your labor inspector office with the proper SAT ಸ್ಟೂಡೆಂಟ್ ID ಅಂತಂದರೆ ನಿಮ್ಮ ಸ್ಟ್ಯಾಟ್ ಐಡಿನ ಅಥವಾ SAT ಐಡಿನ ಅಲ್ಲೇನು ಮಾಡಬೇಕು, ಲೇಬರ್ ಆಫೀಸ್ಗೆ ಹೋಗಿ ಅಲ್ಲಿ ಅಪ್ಡೇಟ್ ಮಾಡಿಸ್ಬೇಕು. ಅಂದರೆ ಅಪ್ಲಿಕೇಶನ್ ಹಾಕೋದು ಒಂದೇ ಅಲ್ಲ, ಅಲ್ಲಿ ಅಪ್ಡೇಟ್ ಮಾಡಿಸ್ಬೇಕು. ಅಪ್ಡೇಟ್ ಮಾಡಿಸಿದ ತಕ್ಷಣವೇ ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು, ನೀವು ಅಲ್ಲಿ ಅಪ್ಡೇಟ್ ಆಗಿದೆ ಅಂತ ಗೊತ್ತಾದ ತಕ್ಷಣವೇ ಇಲ್ಲಿ ಬಂದು ಮತ್ತೆ ಅದನ್ನು ಇಲ್ಲಿ ಸರ್ಚ್ ಮಾಡಿ ನೋಡಿ. ಅದೇ ಸೇಮ್ ವೆಬ್ಸೈಟಲ್ಲಿ ಹೋಗಿ ಅದೇ ಒಂದು ಲಿಂಕಲ್ಲಿ ಹೋಗಿ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ಡೇಟ್ ಮಾಡಿದ ತಕ್ಷಣವೇ ಒಂದು ವಾರ 15 ದಿನ ಆದಮೇಲೆ ಇದೇ ರೀತಿ ಮತ್ತೆ ಸರ್ಚ್ ಮಾಡಿ ನೋಡಿ. ಸರ್ಚ್ ಮಾಡಿ ಇಲ್ಲಿ ಕ್ಲಿಕ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಮತ್ತು ಈಗ ಯಾವ ರೀತಿ ಸ್ಟೇಟಸ್ ಬಂದಿದೆ ಅಂತಂದರೆ, ಸ್ಟೂಡೆಂಟ್ ID ಹ್ಯಾಸ್ ಬಿನ್ ಅಪ್ಡೇಟೆಡ್ ಫಾರ್ ದ ಅಪ್ಲಿಕೇಶನ್ ಆ್ಯಂಡ್ ವೆರಿಫಿಕೇಷನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಈಸ್ ಅಂಡರ್ ಪ್ರೊಸೆಸ್ ಅಂತಂದರೆ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಒಂದು ಸ್ಟ್ಯಾಟ್ ಅಥವಾ SSP ಐಡಿನೂ ಆಗಿರ್ಬೋದು, ಸ್ಟ್ಯಾಟ್ ಐಡಿನೂ ಆಗಿರ್ಬೋದು, ಆ ಒಂದು ಐಡಿನ ನೀವು ಅಪ್ಡೇಟ್ ಮಾಡಿಸಿದ್ದೀರಾ, ಅದು ಅಪ್ಡೇಟ್ ಆಗಿದೆ. ಹಾಗೂ ಮುಂದಿನ ಒಂದು ವಿಚಾರಣೆಗಾಗಿ ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ, ಅಂಡರ್ ಪ್ರೊಸೆಸ್ ಇದೆ ಅಂತೇಳಿ ತೋರಿಸ್ತಾ ಇದೆ. ಹಾಗಾಗಿ ನೀವು ಏನು ಮಾಡಬೇಕು, ಬರೀ ಅಪ್ಲಿಕೇಶನ್ ಹಾಕೋದು, ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದು ಒಂದೇ ಅಲ್ಲ, ನೀವೊಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಅದು SSP ID ಆಗಿರ್ಬೋದು ಅಥವಾ ಸ್ಟೂಡೆಂಟಿನ ಸ್ಟ್ಯಾಟ್ ID ಆಗಿರ್ಬೋದು, ಆ ಐಡಿನ ಹೋಗಿ ನಿಮ್ಮ ಲೇಬರ್ ಆಫೀಸಲ್ಲಿ ಹೋಗಿ ಮತ್ತು ಲೇಬರ್ ಕಾರ್ಡನ್ನು ತೊಗೊಂಡು ಹೋಗ್ರಿ. ಅಲ್ಲಿ ಹೋಗಿ ನಿಮ್ಮ ಒಂದು SSP ID ಅಥವಾ ಸ್ಟ್ಯಾಟ್ ಐಡಿನ ಅಪ್ಡೇಟ್ ಮಾಡಿಸಿ. ಖಂಡಿತವಾಗಿಯೂ ನಿಮ್ಮ ಸ್ಕಾಲರ್ಶಿಪ್ಪು ನಿಮ್ಮ ಅಕೌಂಟ್ಗೆ, ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಅಕೌಂಟ್ಗೆ ಖಂಡಿತವಾಗಿ ಜಮಾ ಆಗಿರುತ್ತೆ. ನಾನು ಇಲ್ಲಿವರೆಗೂ ಹೇಳಿದಂಥ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಯಾರ್ಯಾರಿಗೂ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ ಅವ್ರಿಗೆಲ್ಲರಿಗೂ ಈ ಒಂದು ಮಾಹಿತಿನ ಶೇರ್ ಮಾಡಿ ನೋಡಿ. ಈ ಒಂದು ಮಾಹಿತಿ ನಿಜವಾಗಿರ್ತದೆ, ಇದೇನು ಯಾವುದು ಫೇಕ್ ಅನ್ನೋ ಮಾಹಿತಿ ಅಲ್ಲ. ನೀವು ಬೇಕಾದರೆ ನಿಮ್ಮ ಲೇಬರ್ ಆಫೀಸ್ಗೆ ಹೋಗಿ ಇದನ್ನು ಈ ರೀತಿ ಅಪ್ಡೇಟ್ ಮಾಡಿಸಿ. ಅಪ್ಡೇಟ್ ಮಾಡಿದ ತಕ್ಷಣವೇ ಒಂದು 15 ದಿನ ಇಲ್ಲ 20 ದಿನ ಆದಮೇಲೆ ನಿಮಗೆ ಈ ರೀತಿ ಮತ್ತೆ ಸ್ಟೇಟಸ್ ಚೆಕ್ ಮಾಡಿ ನೋಡಿ. ನಾನು ತೋರಿಸಿದ್ನಲ್ಲ ಅಪ್ಡೇಟ್ ಆಗಿದೆ, ನೆಕ್ಸ್ಟು ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ವೆರಿಫಿಕೇಷನ್ ಹೋಗಿದೆ ಅಂತೇಳಿ ಅದೇ ರೀತಿ ಬರುತ್ತೆ ನೋಡಿ. ಇಲ್ಲಿವರೆಗೂ ನೀವು ವಿಡಿಯೋನ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.